ಎಲ್ರಿಗೂ ನಮಸ್ಕಾರ. ಐ ಆಮ್ ಗಾಡ್. ನಾನು ಫಸ್ಟ್ ಐ ಆಮ್ ಗಾಡ್ ಅಂತಿರೋ ರವಿ ಬಗ್ಗೆ ಮಾತಾಡಲ್ಲ, ಐ ಆಮ್ ಗಾಡ್ ಡ್ಯಾಡ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಬಸವೇಗೌಡರ ಬಗ್ಗೆ. ಫಸ್ಟ್ ಟೈಮು ನಿಮ್ಮ ಹೋಟ್ಲಲ್ಲಿ ಒಂದು ಪಾರ್ಟಿ ಕೊಟ್ಟಿದ್ರಿ ನಮ್ಗೆ ಪಿಕ್ಚರ್ಗೆ. ತುಂಬ ನಾವು ಎಷ್ಟೋ ಜನ ಮೀಟ್ ಮಾಡ್ತಿರ್ತೀವಿ, ಕೆಲವು ಮುಖಗಳು ಕೆಲವು ವ್ಯಕ್ತಿಗಳು ಮಾತ್ರ ಮನಸ್ಸಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಅದೇ ಥರ ನೀವೊಬ್ಬರು. ನಿಮಗೆ ಗೊತ್ತಿರ್ಬೋದು, ಅವತ್ತಿಂದ ಇವತ್ತರೆಗೂ ನಾನು ನಿಮ್ಮ ಟಚಲ್ಲಿದ್ದೀನಿ, ನೀವು ನನ್ನ ಟಚಲ್ಲಿದ್ದೀರಾ. ರವಿ ಗೊತ್ತಿತ್ತು ನಿಮ್ಮ ಮಗ ಅಂತ, ಅವ್ರು ಬಂದಾಗಲೂ ಗೊತ್ತಿತ್ತು. ಅವ್ರು ಹೇಳಿದ್ರು ಬಂದು ನಾನು ಸಿನಿಮಾಲಿ ವರ್ಕ್ ಮಾಡ್ತೀನಿ ಅಂತ. ಸಹಜವಾಗಿ ಅನಿಸಿತ್ತು. ಆಮೇಲೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಕ್ರಿಪ್ಟಿಂದ ಸ್ಟಾರ್ಟ್ ಆಗಬೇಕು. ಸ್ಕ್ರಿಪ್ಟಿಂದ ಮತ್ತೆ ಬಂದರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡಿದೆ. ನೋಡಿ, ಗೊತ್ತಿಲ್ಲದೆ ನಾನು ಒಬ್ಬ ಕಲಾವಿದನ ಫಸ್ಟ್ ಅವಮಾನ ಅಂತ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ನೀವು ಫಸ್ಟೇ ದಾಟ್ಬಿಟ್ಟಿದ್ರೆ ಅವಮಾನ ಆಗೋದಿಲ್ಲ. ಈಗ ಒಂದು ಸ್ವಲ್ಪ ಅನುಮಾನದಲ್ಲಿದ್ದಾರೆ. ಪಿಕ್ಚರ್ ರಿಲೀಸ್ ಆದಮೇಲೆ ಸನ್ಮಾನ ಆಗ್ಬೋದು ನಿಮಗೆ, ಖಂಡಿತ. ಸೊ ಅವತ್ತಿಂದ ಸಂಬಂಧ ನಮ್ಮದು ನಿಮ್ಮದು ಅದೇ ಥರ ರವಿ ಅವ್ರದ್ದು ಸಂಬಂಧ ಆಯಿತು. ನಮ್ಮ ಜೊತೆಲಿ ಪಿಕ್ಚರ್ ಮಾಡಿದ್ರಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ವರ್ಕ್ ಮಾಡಿದ್ರು. ಅವ್ರು ತುಂಬ ಸಹಾಯ ಮಾಡಿದೆ ನಮಗೆ. ತುಂಬ ಇಲ್ಲೆಲ್ಲ ಹೇಳ್ತಾರೆ, ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲೂ. ಮಂಜ ಹೇಳಿರೋದು, ನೀವು ಪಕ್ಕದಲ್ಲಿ ಇದ್ದಿದ್ದು ಇದೆಲ್ಲ ಹೇಳಿದ್ರೆ, ಅಯ್ಯೋ ನಾವು ಕೆಲಸತಿ ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಇಷ್ಟೊಂದು ಕೆಟ್ಟದಾಗ ನಾವು ನಡ್ಕೊಂಡ್ಬಿಡ್ತೀವ ಅನ್ಸುತ್ತೆ ಕೆಲವು ಸತಿ. ಕೆಲಸ ಮಾಡ್ತಿದ್ದೆ ಅಷ್ಟೇ ಸರ್. ಅಲ್ಲ, ಗೊತ್ತಿಲ್ಲ ನನಗೆ ಇಷ್ಟೊಂದು ನಿಮಗೆ ಈ ಥರ ಯಾರೋ ಹೋಗಿ ಅಂತ ಹೇಳಿರೋದು, ಅದೆಲ್ಲ ನನಗೆ ಗೊತ್ತೇ ಇಲ್ಲ. ನನಗೆ ನೀವು ಬರ್ತಿದ್ರಿ, ಎಲ್ಲರ ಜೊತೆ ಇರ್ತಿದ್ರಿ ಅಂತ. ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಆಗಲಿಲ್ಲ ಅಂದರೆ ನೀವು ಸ್ಕ್ರಿಪ್ಟಿಂದ ಇರಲಿಲ್ಲ. ಅದಕ್ಕೆ ಒಂದೇ ಕಾರಣ, ನೀವು ಲಾಸ್ಟಲ್ಲಿ ಬಂದು ಜಾಯಿನ್ ಆದ್ರಿ. ಅಂದರೆ ಐ ಆಮ್ ಗಾಡ್ ಅಂತ ಹಾಕ್ಬಿಟ್ಟು ಡೆವಿಲ್ ಮುಖ ಹಾಕ್ಬಿಟ್ಟಿದ್ದೀರ ಗಾಡ್ ಒಳಗಡೆ. ಅದೇ ಆಶ್ಚರ್ಯ. ಏನು ಸರ್ ಇದಲ್ವ ಟ್ವಿಸ್ಟು? ಹಾಂ, ಭಾಳ ವಿಚಿತ್ರವಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್. ಯು ಆ್ಯಕ್ಟೆಡ್ ವೆರಿ ವೆಲ್. ಐ ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲರಿಗೂ, ಶ್ರುತಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಖಂಡಿತ ನೀವು ಹೇಳಿದ್ರಲ್ಲ, ಸೂಪರಾಗಿ ಹೇಳಿದ್ರಿ ನೀವು. ಪಿಕ್ಚರ್ ಚೆನ್ನಾಗಿದ್ದರೆ ಕೇಳಿ ಬನ್ನಿ ಅಂದ್ರಲ್ಲ, ಅದು ಸೂಪರ್. ಅದು ಕಾನ್ಫಿಡೆನ್ಸ್ ಅನ್ನೋದು. ಏನು ಹೇಳಿ, ಸುಮ್ಮನೆ ನೋಡಿ ಅನ್ನೋದಕ್ಕಿಂತ ನನ್ನ ಪಿಕ್ಚರ್ ನೋಡಿರೋರನ್ನ ಕೇಳಿ ಚೆನ್ನಾಗಿದೆ ಅಂದ್ರೆ ಮಾತ್ರ ಬನ್ನಿ ಅಂದ್ರಲ್ಲ, ಸೂಪರ್. ಅದು ಖಂಡಿತ ನನಗೇನೋ ಅನ್ನಿಸ್ತಾ ಇದೆ. ಟ್ರೈಲರ್ ನೋಡಿದೆ, ಸಾಂಗ್ ನೋಡಿದೆ. ಆಮೇಲೆ ನನಗೆ ಗೊತ್ತು ನೀವು ಎಷ್ಟು ಸುಮಾರು ಒಂದು 2 ವರ್ಷದಿಂದ ಈ ಸಿನಿಮಾ ಮಾಡ್ತಿದ್ದೀರಾ. ನಿಮಗಿಂತ ಜಾಸ್ತಿ ನಂಗೆ ಸಂದೀಪ್ ಇದ್ದಾರಲ್ಲ, ಅವ್ರು ತುಂಬ ಹೇಳ್ತಾನೆ ಇರ್ತಾರೆ. ಅಲ್ಲ ರೀ, 2 ವರ್ಷದಿಂದ ಸರ್ ಅವ್ರು ಕಾಂಪ್ರಮೈಸ್ ಆಗಲ್ಲ ಸರ್ ಅವರು ಒಂದು ಸಾಂಗ್ ಮಾಡೋದಕ್ಕೆ 1 ತಿಂಗಳು ಪ್ರಿಪ್ರೇಷನ್ ತೊಗೊತಾರೆ ಸರ್. ಈ ಥರ ನೀವು ಮಾಡ್ಕೊಂಬಂದಿದ್ದೀರಾ ಈ ಸಿನಿಮಾನ. ನನಗೇನೋ ತುಂಬ ವಿಶ್ವಾಸ ಇದೆ, ಚೆನ್ನಾಗಿ ಆಗೇ ಆಗುತ್ತೆ ನಿಜವಾಗ್ಲೂ. ನೋಡಿ, ನೀವೇ ಹೇಳ್ದಂಗೆ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಸರ್ ಪ್ರೋಗ್ರಾಮು. ನೋಡಿ, ನನಗೇ ಗೊತ್ತಿದೆ, ಮೈಸೂರಿಗೆ ಬಂದೆ, ಮೈಸೂರಲ್ಲಿ ಮಾಡ್ತಾ ಇದ್ದೀರಾ. ಚಾಮುಂಡಿ ತಾಯಿ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ. ಎಲ್ಲದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಿಮಗಿದೆ. ಖಂಡಿತ ಒಳ್ಳೇದಾಗತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನೇನರ ವಿಷಯ ಇದೆಯಾ? ಏನು ಮಾಡೋಕ್ಕಾಗುತ್ತೆ ಅಂತ ಇಮಿಡಿಯೇಟ್ ಅವ್ರ ಹತ್ರ ಓಡೋಗ್ತೀನಿ. ಅಲ್ಲಿ ಕರ್ಕೊಂಡು ಹೋಗೋದು ಪುರ್ಷಿ ಅಂತ ಉಪ್ಪಿ ಸರ್ ಸ್ನೇಹಿತರು. ಅವರು ಇವತ್ತಿಲ್ಲ, ಅವ್ರಿಗೂ ಇಲ್ಲಿಂದಾನೆ ಒಂದು ಥ್ಯಾಂಕ್ಸ್. ಅವರು ನನಗೆ ಉಪ್ಪಿ ಸರ್ ನಡುವಿನ 2ನೇ ಸೇತುವೆ ಥರ. ಅಲ್ಲಿ ಕರ್ಕೊಂಡು ಹೋದ್ರು. ಬಟ್ ಉಪ್ಪಿ ಸರ್ಗೆ ಮೀಟ್ ಮಾಡಿಬಿಟ್ಟು, ಸರ್ ಸಿನಿಮಾ ಕಲಿಬೇಕು, ನನಗೆ ನಿಮ್ಮ ಅಂಡರ್ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಉಪ್ಪಿ ಸರ್ ನೋಡಿದ್ರು, ಇವರಲ್ಲ ಆರಾಮಾಗಿ ಬೆಳೆದು ಹುಡುಗರು, ಏನ್ರಿ ಕೆಲಸ ಮಾಡ್ತಾರೆ ಇಲ್ಲಿ ಅನ್ನೋ ಯೋಚನೆ ಇತ್ತು ಅನ್ಸುತ್ತೆ. ಸೊ ಅವರು, ಇಲ್ಲಪ್ಪ ಯಾವುದೂ ಇಲ್ಲ ಇಲ್ಲಿ, ಇವಾಗೆಲ್ಲ 3 ದಿನದಲ್ಲಿ ಶೂಟ್ ಸ್ಟಾರ್ಟ್ ಆಗ್ತಿದೆ ಕಣ, ಇವಾಗ ನೀನು ಬಂದು ಏನು ಮಾಡ್ತೀಯ ಇಲ್ಲಿ, ಬೇಡ ನನ್ನ ಹತ್ರ ಹೇಳ್ತೀನಿ ಬಿಡು ಅಂದರು. ನಾನು ಸರ್, ನನಗೊಂದು ಸಣ್ಣ ರೋಲ್ ಆದರೂ ಪರವಾಗಿಲ್ಲ, ಸುಮ್ಮನೆ ಯಾವುದೋ ಒಂದು ಕೆಲಸ ಆದರೂ ಪರವಾಗಿಲ್ಲ, ನನಗೆ ಸಿನಿಮಾದ ಏನು ಅಂತಲೇ ಗೊತ್ತಿಲ್ಲ. ಸೊ ಸಿನಿಮಾ ಏನು ಅಂತ ಕಲಿಬೇಕು ನನಗೆ ಅಂತ. ಸರಿ, ಏನೂ ಇಲ್ವಲ್ಲ, ಏನು ಮಾಡ್ತೀಯ ಅಂದರು. ನಾನು ಸರ್ ಸುಮ್ಮನೆ ಬಂದು ನಿಂತ್ಕೊಂಡು ನೋಡ್ಕೊತೀನಿ ಅಂದೆ. ಆಯಿತು ಬಾ, ನಿಂತ್ಕೊಂಡು ನೋಡ್ಕೊ ಅಂದರು. ಒಂದು ದಿನ ಹೋದೆ, ಯಾವುದೋ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು, ಎಲ್ಲಿ ಶೂಟ್ ನಡೀತಾ ಇದೆ ಕೇಳ್ಕೊಳ್ಳೋದು. ಒಂದು ದಿನ ಹೋದೆ. ಶೂಟಲ್ಲಿ ನಾರ್ಮಲ್, ಅದು ಅವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ. ಒಂದು ಮನೇಲಿ ನಡಿಬೇಕಾದ್ರೆ ವರ್ಕಿಂಗ್ ಸ್ಪೇಸ್ ಕಡಿಮೆ ಇರುತ್ತೆ. ಅಲ್ಲಿ ಎಲ್ಲಿ ನಿಂತ್ಕೊಂಡ್ರೂ ಶೂಟಿಂಗ್ ನಡಿಬೇಕಾದ್ರೆ, ಯಾರಪ್ಪ ಈ ಕಡೆ ಬರ, ಯಾರೋ ಈ ಕಡೆ ಬರೋ ಅನ್ನೋರು. ನಮಗದೆಲ್ಲ ಅಭ್ಯಾಸ ಇಲ್ಲ. ಬಟ್ ಏನೋ ಕೋಪ ತಡ್ಕೊಂಡು ಇಲ್ಲ ಕಲಿಬೇಕು ಅನ್ನೋ ಆಸೆಯಲ್ಲಿ ನಿಂತ್ಕೊಂಡೆಲ್ಲ ಆ ಕಡೆ ಕಳ್ಸಿದ್ರು, ಆ ಕಡೆ ಹೋಗು, ಈ ಕಡೆ ಕಳ್ಸಿದ್ರು, ಈ ಕಡೆ ಹೋಗು. 3 ದಿನ ಮಾಡಿದೆ. 3ನೇ ದಿನ ಮಂಜಯ್ಯ ಅಂತ ಆಫೀಸರ್ನ ನೋಡ್ಕೊಳ್ಳೋರು ಒಬ್ಬರಿದ್ರು. ಅವರು ಹಿಂಗೆ ನಿಂತಿದ್ದೆ, ಯಾರೋ ನೀನು ಹೋಗೋ ಸೈಡಿಗೆ ಅಂದರು. ನನಗೆ 3ನೇ ದಿನ ತುಂಬ ತಡ್ಕೊಂಡು ಹಿಂಸೆ ಆಗ್ಬಿಟ್ಟಿದ್ದೆ. ಏನ್ರಿ ಪ್ರಾಬ್ಲಮ್ ನಿಮ್ಗೆ ಇಲ್ಲಿ ನಿಂತಿದ್ರೆ ಅಂತ ಜ್ವರಾಗಿ ಅಂದ್ಬಿಟ್ಟು ಆಫೀಸರ್ ನೋಡಿದ್ರು. ಅವ್ರನ್ನ ನೋಡ್ಬಿಟ್ಟು ಮಂಜಯ್ಯ ಸುಮ್ಮನೆ ಇರು ಅಂದರು. ಆಮೇಲೆ ಮತ್ತೆ ಆಚೆ ಬಂದು ಮತ್ತೆ ಪುರುಷಿಯವ್ರನ್ನ ಕರೆಸ್ಕೊಂಡು ಮತ್ತೆ ಅವ್ರಿಗೆ ಹೇಳಿ, ಸರ್ ಅವ್ರದ್ದು ತಪ್ಪಲ್ಲ, ಅಲ್ಲಿ ಎಲ್ರಿಗೂ ಅದು ಅನ್ಸುತ್ತೆ, ನೀವು ಶೂಟಿಂಗ್ ಜಾಗದಲ್ಲಿ ಬಂದು ಸುಮ್ಮನೆ ಮಧ್ಯದಲ್ಲಿ ನಿಂತಿದ್ದಾನೆ ಅಂತ.
ಸೊ ಅವ್ರದ್ದು ತಪ್ಪಲ್ಲ. ಬಟ್ ನನಗೆ ಯಾವ್ದಾದ್ರು ಒಂದು ಕೆಲಸ ಅಂತ ಕೊಟ್ಬಿಟ್ರೆ ಅಲ್ಲಿ ಕೂರಕ್ಕೆ ಅಲ್ಲಿ ಇರೋದಕ್ಕೆ ಒಂದು ಬೆಲೆ ಇರುತ್ತೆ ಅಂತ ಹೇಳಿ ಮತ್ತೆ ಪುರ್ಸಿಯವರೇ ಆಫೀಸರ್ ಹತ್ರ ಹೋಗಿ ಮಾತಾಡಿ ಯಾವುದಾದ್ರೂ ಒಂದು ಕೆಲಸ ಕೊಡೋದಾಗ ಆಫೀಸರ್ ಮೋಸ್ಟ್ಲಿ ಹೇಳಿದ್ರು ಅನ್ಸುತ್ತೆ ಪುರ್ಸಿಯವ್ರಿಗೆ, ಅವರೆಲ್ಲ ಮಾಡ್ತಾರೆ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ, ಇಲ್ಲಿ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ ಅಂತ. ಪುರ್ಸಿ ಸರ್ ಆಮೇಲೆ ಹೇಗೋ ಒಪ್ಪಿಸಿ ಸರಿ ಆಯಿತು ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರನ್ನ ಕರೆಸಿ ಆಫೀಸರು ಇವ್ರನ್ನ ಜೊತೆಗೆ ಹಾಕ್ಕೊಳ್ರಿ ಅಂದರು. ಅಲ್ಲಿ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಅವರು ಬೇಕು ಅಂತ ನಾನು ಇಲ್ಲಿ ಕರ್ಕೊಂಡಿಲ್ಲ, ನಾನೇ ಫೋರ್ಸ್ ಮಾಡಿ ಒಳಗೆ ಬಂದಿದ್ದೀನಿ. ಸೊ ನನ್ನಿಂದ ಇಲ್ಲಿ ಏನೋ ಒಳ್ಳೇದಾಗದಿದ್ರೂ ಪರವಾಗಿಲ್ಲ, ನನ್ನಿಂದ ಏನೋ ತಪ್ಪಾಗಬಾರ್ದು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ನನ್ನ ತಲೆಯಲ್ಲಿತ್ತು. ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಮುಗಿದ ಮೇಲೆ ನಾನು ಹೋಗಿ ಜಾಯ್ನ್ ಆಗಿದ್ದರಿಂದ ಸ್ವಲ್ಪ ನನಗೆ ಸ್ಕ್ರಿಪ್ಟೆಲ್ಲ ಅಷ್ಟೊಂದು ಗೊತ್ತಿಲ್ಲ, ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರ್ತಿರ್ಲಿಲ್ಲ ನನಗೆ. ಬೇರೆಯವರಿಗೆಲ್ಲ ನೀವು ಆರ್ಟಿಸ್ಟ್ ನೋಡ್ಕೊಳ್ಳಿ, ನೀವು ಸ್ಕ್ರಿಪ್ಟ್ ಕರೆಕ್ಟಾಗಿ ಡೈಲಾಗ್ಸ್ ನೋಡ್ಕೊಳ್ಳಿ ಅಂತೆಲ್ಲ ಜವಾಬ್ದಾರಿಗಳಿರೋದು, ನನಗೆ ಯಾವುದೂ ಆ ಥರ ಇರಲಿಲ್ಲ ಲೇಟಾಗಿ ಹೋಗಿ ಜಾಯ್ನ್ ಆಗಿದ್ದರಿಂದ. ಸೊ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಉಪ್ಪಿ ಸರ್ ಯಾವಾಗ ತಿರುಗಿದ್ರು ನಾನು ಕಾಣಿಸ್ಕೋಬೇಕು, ಅವ್ರಿಗೆ ನಾನು ಬೇಕು ಅಂದರೆ ನಾನು ಅಲ್ಲಿ ಇರಬೇಕು, ಬೇರೆಯವರೆಲ್ಲ ಏನಾಗ್ತದೆ. ಎಲ್ಲರಿಗೂ ನಮಸ್ಕಾರ. Hello uncle, hello auntie, hello Ina sir, hello Ubi sir, Ravi sir, and everybody present here. I'm so sorry, I'm so nervous today. Today is a very, very, very special day for me. Let me be frank. Today I saw myself for the first time on the big screen, and it was an emotional moment for me, and it was surreal. So I don't know how to express this in words, but I'm just feeling it. And Ravi sir plus our direction team, that is equivalent to perfectionist. These guys are amazing. Love you sir, love you to the whole team. It's okay. Araman matter. Put your role in the movie. Yeah, thank you to my mom and dad, and thank you everybody. And yeah, that's it. Thank you so much. Thank you. Thank you. ಓಕೆ, ಮತ್ತೆ ಕರಿತೀರಿ ವಿಜೇತ ಅವ್ರನ್ನ ಪೂರ್ತಿ ಟೀಮ್ ಜೊತೆ. ನಾಯಕಿಯ ತಂದೆ ಪತ್ರ ಮಾಡಿದ್ದೀನಿ. ಒಂದು ಒಳ್ಳೆ ಅನುಭವ. ರವಿ ಗೌಡ ಅವರು ಭಾಳ ಕಾಂಪ್ರಮೈಸ್ ಆಗದೆ ಈ ಸಿನಿಮಾನ ಮಾಡಿದ್ದಾರೆ. ಇದು ಮೊದಲನೇ ಸಾರಿ ನಿರ್ದೇಶನ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಅನಿಸ್ತಾ ಇಲ್ಲ. ಭಾಳ ಚೆನ್ನಾಗಿ ಮಾಡಿದ್ರು, ಮತ್ತು ಎಲ್ಲರನ್ನೂ ಭಾಳ ಸಿನಿಮಾ ಮಾಡೋದೊಂದೇ ಅಲ್ಲ, ಕಲಾವಿದನ ಭಾಳ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಭಾಳ ಸಂತೋಷ ಆಯಿತು. ಮತ್ತು ಉಪೇಂದ್ರ ಸರ್ ಬಗ್ಗೆ ನಾನು ಏನು ಹೇಳಿ, 3 ಜನ್ರೇಷನ್ಗೆ ಇನ್ಸ್ಪಿರೇಷನ್ ಅವರು. ಹಿಂದಿನ ಜನ್ರೇಷನ್ಗೆ, ಇವತ್ತಿನ ಜನ್ರೇಷನ್ಗೆ, ಮುಂದಿನ ಜನ್ರೇಷನ್ಗೆ, 3 ಜನ್ರೇಷನ್ಗೆ ಇನ್ಸ್ಪೈರ್ ಮಾಡಿದ್ರು. ಯಾಕೆಂದರೆ ರಜನಿಕಾಂತ್ ಅವರು ಹೇಳ್ತಾರೆ, ಲೋಕೇಶ್ ಕನಕನಾಥ್ ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ. ಹಾಗಾಗಿ ನಿಜವಾಗ್ಲೂ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಉಪೇಂದ್ರ ಸರ್. ಬಿಕಾಸ್ ಇಷ್ಟು ಜನಕ್ಕೆ ಒಂದು ಇನ್ಸ್ಪೈರ್ ಮಾಡೋವಂಥ ವ್ಯಕ್ತಿತ್ವ, ಅವರ ನಿರ್ದೇಶನ, ಅವರ ನಟನೆ ಆಗಲಿ, ನಮಗೆಲ್ಲರಿಗೂ ಕನ್ನಡಿಗರಾಗಿ ನಮಗೆಲ್ಲ ತುಂಬ ಹೆಮ್ಮೆ. ನಾನು ಸಾರ್ ಜೊತೆ ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೆ ಸಿನಿಮಾದಲ್ಲಿ, ಹಾಗೆ ಅವ್ರ ಜೊತೆ ಬಂದಿದ್ದೀನಿ. ಇಟ್ಸ್ ಎ ಪ್ರಿವಿಲೇಜ್ ಟು ಬಿ ಹಿಯರ್. And I wish the team all the very best. Thank you.